ಗೊತ್ತಿಲ್ಲ ಹೇಳಿ. ಮಳಿ ಜಗ್ಗದ ಮಾಮ, ಇದು ಕಲ್ಲ ಮಾಲ್ ಮನೆ ನೋಡು. ನೋಡಿದೆ ಈಗ ಮೊಬೈಲ ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರಿ? ನಾನು ಕೂಡ ಆರಾಮಿದ್ದೀನಿ ನೋಡ್ರಿ. ಟೈಮ್ ಅಂತೂ 4:30 ಆಗ್ಯದ್ರಿ. ಈಗ ಲಾಗ್ನ ಕಂಟಿನ್ಯೂ ಮಾಡತ್ತೀನಿ. ಹೊರಗೆ ಬಂದಿದ್ದೇವ್ರಿ ಇವತ್ತು. ಹತ್ಯಾಗ ಅಲ್ಲಿ ಕಾಣತ್ತದಲ್ರಿ ಹತ್ತಿ, ಅದು ಹತ್ಯಾಗ ಕಸ ತೆಗಿಬೇಕಂತೇಳಿ ಬಂದೆವು. ಯಾಕಂದ್ರೆ ನಿನ್ನೆ ಅಂತೂ ರಾತ್ರಿ ಮಳೆ ಬಂದಿಲ್ಲ, ಹಾಗಾಗಿ ಒಂದು ಸ್ವಲ್ಪ ಏನೋ ದಮ್ ತೆಗೆದ್ರು ಬರ್ತಿತ್ತು. ಒಂದು ಸ್ವಲ್ಪ ಅಂದ್ರೂ ಇನ್ನೂ ಹಸಿ ಇತ್ತು. ಅಂದ್ರೂ ಮಧ್ಯಾಹ್ನದಾಗ ತೆಗೆದೇವ್ರು ಬತ್ತು. ಅದರ ಮಧ್ಯಾಹ್ನಲಿಂತ 3 ಹಿಡ್ಕೊಂಡು ಟೈಮ್ ಅಂತ ನೋಡ್ರಿ ಹೊತ್ತು ಹೊಲತ್ತದ. 3ಲಿಂತಂತೂ ಏನು ಮಳೆ ಶುರು ಆಗಿಬಿಡ್ತ್ರಿ. ಫುಲ್ಲ ಮಳೆನೇ ಚಲೋ ಐತ್ರಿ. ಫುಲ್ಲಾಗಿ ಭಾಳ ಅಂದ್ರೆ ಭಾಳ ಮಳೆ ಬಂತು. ಎತ್ಕೊಂಡ್ರೆ ಮೇಯಿಸ್ಬೇಕಾಗತ್ತರಿ. ಆದ್ರೆ ಈ ಮಳೆ ಬರೋದ್ರಾಗ ಅದ್ರಾಗ ಬೇರೆ ಈಗ ಸದ್ದ ಮಳೆ ಬಂದ ಮೇಲೆ ಎತ್ಕೊಂಡು ಮೇಯಿಸ್ಬೇಕಾದ್ರೆ ಅಂತೂ ಎಲ್ಲ ಎತ್ಕೊಳ್ಳೆ ಮೇಯಂಗಿಲ್ಲ ರೀ. ಹಾಗಾಗಿ ಒಂದಿಷ್ಟು ಮೇವು ಕೊಯ್ಬೇಕಿನ ಮೇವು. ಟೈಮ್ ಸಂಜೆ 7 ಆಗ್ಯದ್ರಿ. ಇವತ್ತೊಂದು ರೆಸಿಪಿ ಮಾಡತ್ತಿದ್ರಿ. ಈ ರೆಸಿಪಿಗಂತೂ ಮೆಣಸಿನ್ಕಾಯಿ, ಒಂದಿಷ್ಟು ಕೊತ್ತಂಬರಿ ಮತ್ತು ಕರಿಬೇವು, ಹಸಿ ಉಳ್ಳಾಗಡ್ಡಿ ಹೊಳಿಟ್ಟೀನಿ ರೀ. ಅಂದ್ರೆ ಜೋಳದ ಹಿಟ್ಟಿಂದ ಪಡ್ಡು ಮಾಡತ್ತಿದ್ರಿ ನಾನು ಇವತ್ತು. ಜೋಳದ ಹಿಟ್ಟಿನ ಪಡ್ಡಿಗೆ ನನಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟು ನಾನು ಅಳತಿ ಮೇಲೆ ತೊಗೊಂಡಿದ್ರಿ. ಯಾಕಂದ್ರೆ ನೀರು ಹಾಕ್ಕೊಳಕ್ಕೆ ಅಷ್ಟೇ ಅಂದಾಜು ಮೇಲೆ ತೊಗೊಂಡಿನಿ. ಈ ಡಬ್ಬಲ್ಲಿ ಒಂದು 4 ಡಬ್ಬದಷ್ಟು ತೊಗೊಂಡಿನಿ. ಅದಕ್ಕೆ ಒಂದಿಷ್ಟು ಅಜ್ವಾನ ಹಾಕಿ ಮತ್ತೊಂದಿಷ್ಟು ಅರಿಶಿನ ಹಾಕಿದ್ರಿ. ಯಾಕಂದರೆ ಒಂದು ಸ್ವಲ್ಪ ಕಲರ್ ಬರಲಿ ಅಂತ ಹೇಳಿ ಕಿಸಿಂದ ಒಂದಿಷ್ಟು ಅರಿಶಿನ ಹಾಕಿ, ಇನ್ನೊಂದಿಷ್ಟು ಉಪ್ಪು ಹಾಕಿ ಕಿಸಿಂದ ಅದಕ್ಕೆ ಇನ್ನೇನು ಎಲ್ಲ ಹೆಚ್ಚಿಟ್ಟಿದ್ನಲ್ರಿ ತರಕಾರಿನ, ಹಸಿ ಉಳ್ಳಾಗಡ್ಡಿ ಮತ್ತು ಕೊತ್ತಂಬರಿ, ಕರಿಬೇವು, ಅದಿಷ್ಟು ಸಣ್ಣಾಗಿ ಮೆಣಸಿನ್ಕಾಯಿ ಕುಟ್ಬೋದಿತ್ತು. ಆದರೆ ಕುಟ್ಟಿದಷ್ಟು ಟೇಸ್ಟ್ ಬರೋಂಗಿಲ್ಲ ಅಂಥೇಳಿ ನಾನು ಸಣ್ಣಾಗಿ ಹೋಳ್ಬಿಟ್ಟಿದ್ರಿ ಮೆಣಸಿನ್ಕಾಯಿ ಅಂತೂ.
ಈ ಜೋಳದ ಹಿಟ್ಟಿನ ಪಡ್ಡಿಗಂತೂ ಮೊದಲು ಇರ್ಬೇಕಂದ್ರೆ ಹಸಿ ಮೆಣಸಿನ್ಕಾಯಿ ಮತ್ತು ಹಸಿ ಉಳ್ಳಾಗಡ್ಡಿ ಇರ್ಬೇಕು ರೀ. ಅದ್ರಾಗ ಇಷ್ಟು ಕೊತ್ತಂಬರಿ ಇದ್ರೇ ಟೇಸ್ಟ್ ಬರ್ತದೆ. ಆದ್ರೂ ಕೊತ್ತಂಬರಿ ಜಾಸ್ತಿ ವಾಪರಸಂಗಿಲ್ಲ ನಾನು. ಒಂದು ಸ್ವಲ್ಪ ಹಾಕಿದ್ದು ನಾನು, ಯಾಕಂದ್ರೆ ಜೋಳದ ಹಿಟ್ಟಿನ ಪಡ್ಡು ಮಾಡತ್ತೀನಲ್ರಿ, ಹಾಗಾಗಿ ಒಂದು ಸ್ವಲ್ಪ ಇದು ಬರ್ತದೆ ಅಂತ ಕೇಸಿಂದ ಹಾಕಿದ್ದೆ. ಈಗ ಸ್ವಲ್ಪ ಆಗಿ ನೀರು ಹಾಕೊಂಡು ಕೇಸಿಂದ ನಾನು ಚಮಚದಲ್ಲೇ ಮಿಕ್ಸ್ ಮಾಡ್ಕೊಂಡು ಕಲ್ಸ್ಲಾಗೊತ್ತೀರಿ. ಭಾಳಷ್ಟೇನೋ ಈ ಥರ ನಾವು ಅಕ್ಕಿ ಹಿಟ್ಟಿನ ಪಡ್ಡು ಮಾಡ್ತೇವಲ್ರಿ, ಆ ಥರ ಏನು ಜಾಸ್ತಿ ತಿಳಿ ಹಾಕಿದ್ರಂತೂ ನಡೆಯಂಗಿಲ್ಲ. ಇದಕ್ಕೆ ಅಷ್ಟೇ ಮೀಡಿಯಮ್ದಾಗ, ಭಾಳ ಗಟ್ಟಿನಿಲ್ಲ ಭಾಳ ತಿಳಿನೂ ಇರಲ್ರಿ. ಆ ಥರ ಇದ್ರಂತೂ ಪಡ್ಡು ಒಂದು ಸ್ವಲ್ಪ ಚೆಂದ ಬಂದಿರ್ತಾವೆ. ಯಾಕಂದರೆ ಇದು ಹಿಟ್ಟು ಒಂದು ಸ್ವಲ್ಪ ಜಿಗಿ ಕಮ್ಮಿ ಇದ್ದಿರ್ತದಲ್ರಿ, ಹಾಗಾಗಿ ಅಷ್ಟೇ ಒಂದೇ ಲೆವೆಲ್ ಮೇಲೆ ಇತ್ತಂದರೆ ಪಡ್ಡು ಬರ್ತಾವೆ. ಅಂದ್ರೆ ಒಂದು ಸ್ವಲ್ಪ ಜಾಸ್ತಿ ನೀರು ಐತಂದ್ರಂತೂ ನೀರು ಹಿಡ್ಕೊಳಂಗಿಲ್ರಿ, ಅದು ಬಕ್ಕಳು ಭಾಳಷ್ಟು ನೀರಂತೂ. ಅಷ್ಟೇ ಕಮ್ಮಿ ನೀರು ಹಾಕಿದಿಂದ ನಾನು ಕಲ್ಸಾತಿದ್ದೆ. ಇದಕ್ಕೆ ಒಂದು ಅರ್ಧ ಚಾ ಕುಡಿ ಕಪ್ಲಿ ಒಂದು ಕಪ್ಪಿನಷ್ಟು ನಾನು ಕಡ್ಲೆ ಹಿಟ್ಟು ಹಾಕೊಂಡೀನಿ ರೀ ಇದಕ್ಕೆ. ಅಂದ್ರೆ ಮತ್ತು ಜೋಳದ ಹಿಟ್ಟು ಒಂದು ಅರ್ಧ ಕಪ್ನಷ್ಟು ಕಡ್ಲೆ ಹಿಟ್ಟು. ಇದು ಅಂತೂ ಎಲ್ಲ ನಾನು ಸಾಂಬಾರು ಮಾಡ್ಲಿಕ್ಕೆ ರೆಡಿ ಮಾಡಿ ಇಟ್ಟಿದ್ರಿ. ಆದರೆ ಸಾಂಬಾರಂತೂ ಇನ್ನೂ ಮಾಡಿಲ್ಲ. ಮೊದ್ಲಿಗೆ ಒಂದಿಷ್ಟು ಪಡ್ಡು ಮಾಡ್ಬೇಕಂತ ಹೇಳ್ಕೇಸಿಂದ ತೆವಿ ಗರಮ್ ಇಟ್ಟೀನಿ ರೀ ನಾನು. ಅಂದ್ರೆ ಮಣಿ ಗರಮ್ ಇಟ್ಟಿದ್ದೆ. ಈ ಮಣಿ ಅಂತೂ ಮಣ್ಣಿಂದಿತ್ತು ರೀ, ಯಾಕಂದ್ರೆ ಜಾಸ್ತಿ ಗರಮ್ ಆದ್ರೆ ಭೀ ನಡಿಬೋದು ಇದು. ಈಗಂತೂ ಆ ಥರ ಕಬ್ಬಣದ ಅದು ಇದ್ದಿರ್ತಾವಲ್ರಿ, ಅದು ಆ ಮಣಿಗಂತೂ ಈ ಜೋಳದ ಹಿಟ್ಟಿನ ಪಡ್ಡಂತೂ ಹಾಕ್ಬೇಕಾದ್ರೆ ಒಂದು ಸ್ವಲ್ಪ ಜಾಸ್ತಿ ಗರಮ್ ಇತ್ತಂದ್ರಂತೂ ದೌಡ ಅಂಟ್ಕೊಂಡು ಬಿಡ್ತಾವ್ರಿ. ಇದಕ್ಕಂತೂ ಆ ಥರ ಏನು ಆಗಂಗಿಲ್ಲ ಇದು ಮಣ್ಣಿನ ಮಣಿಗೆ. ಸ್ವಲ್ಪ ಎಣ್ಣೆ ಹಾಕಿಸಿಂದ ನಾನು ಬಿಸಿ ಏಲಕ್ಕಿ ಬಿಟ್ಟಿದ್ರಿ. ಹಿಟ್ಟಂತೂ ಒಂದು 5 ನಿಮಿಷ ನೆನೆ ಇಟ್ಟಿದ್ದೆ ನಾನು, ಭಾಳಷ್ಟೇನು ನೆನೆ ಇಟ್ಟಿಲ್ಲ. ಒಂದು 5 ನಿಮಿಷ ಎಲ್ಲ ಹಾಕಿ ನೆನೆ ಇಟ್ಟಿದ್ದೆ. ಒಂದಿಷ್ಟು ಸೋಡಾನು ಹಾಕಿದ್ರಿ ಅದಕ್ಕೆ ಉಬ್ತಾವ ಅಂತ ಹೇಳ್ಕೇಸಿಂದ. ಈಗಂತೂ ಒಂದು ಸ್ವಲ್ಪ ತೆವಿ ಬಿಸಿ ಆಗೈತ್ರಿ, ಹಾಗಾಗಿ ನಾನು ಒಂದೊಂದು ಪಡ್ಡೆ ಹಾಕಕತ್ತಿದ್ದೆ. ಜಾಸ್ತಿ ತುಂಬ ಹಾಕಿದ್ರೆ ಭೀ ನಡಿಬೋದು ರೀ ಇದು. ಅಂದ್ರೆ ಫುಲ್ ಈ ಥರ ನಾವು ಅಕ್ಕಿ ಹಿಟ್ಟಿನ ಹೆಂಗೆ ಪಡ್ಡು ಉಬ್ಬಿ ಬರ್ತಲ್ರಿ, ಆ ಥರ ಅಂತೂ ಉಬ್ಬಿ ಬರಂಗಿಲ್ಲ ಇದು. ನಾವು ಎಷ್ಟು ಹಾಕಿರ್ತೀವೋ ಅದಿಷ್ಟೇ ಒಂದು ಸ್ವಲ್ಪ ಅಲ್ಲೇ ಉಮ್ಗೈದ ಕೇಸಿಂದ ಒಂದು ಸ್ವಲ್ಪ ಉಬ್ಬಿರ್ತದೆ. ಹಾಗಾಗಿ ನಾನು ಒಂದು ಸ್ವಲ್ಪ ಜಾಸ್ತಿನೂ ಹಾಕಿದ್ದಿಲ್ಲ, ಕಮ್ಮಿ ಹಾಕಿದ್ದೆ. ಯಾಕಂದ್ರೆ ತೆವಿ ಮೇಲೆ ಫಸ್ಟ್ ಪಡ್ಡು ಹಾಕಕತ್ತೀನಲ್ರಿ, ಎಲ್ಲಿ ಅಂಟ್ಕೊಂಡ್ಬಿಡ್ತಾವೆ ಅಂತ ಹೇಳ್ಕೇಸಿಂದ ಮೊದಲಿಗೆ ಒಂದಿಷ್ಟು ಜಾಸ್ತಿ ಎಣ್ಣೆ ಹಾಕಿ ಸ್ವಲ್ಪನೇ ಹಾಕ್ಯಾಕತ್ತಿದ್ರಿ. ಈ ಸಲ ಅಂತೂ ಒಂದು ಸಲ ತೆಗೆದುಬಿಟ್ರೆ ಒಂದು ಸಲ ಬೈತಂದ್ರೆ ಮತ್ತು ಹಿಂದ್ಗಡೆ ಮಣಿನೂ ಕಾವಾಗಿರ್ತಲ್ರಿ, ಚೆಂದಾಗಿ ಪಡ್ಡು ಎದ್ದಿರ್ತಾವೆ ಅಂತ ಹೇಳ್ಕೇಸಿಂದ ಸ್ವಲ್ಪ ಪಡ್ಡು ಹಾಕ್ಯೇಸಿಂದ ಈಗ ಇದಕ್ಕೇನ ಮ್ಯಾಲ ಮುಚ್ಚಂಗಿಲ್ರಿ ನಾನು. ಅಷ್ಟೇ ಒಂದು ಸ್ವಲ್ಪ ಮ್ಯಾಲ ಇನ್ನೊಂದು ಸ್ವಲ್ಪ ಸುತ್ತ ಎಣ್ಣೆ ಬಿಟ್ಕೇಸಿಂದ ಅಷ್ಟೇ ಬಿಟ್ಬಿಡ್ತೀನಿ, ತಾನೇ ಉಮ್ಗೈದು ಬಿಡ್ತಾವೆ. ಇದಕ್ಕೊಂದು ಸ್ವಲ್ಪ ಒಂದು ಸ್ವಲ್ಪ ಸಣ್ಣಗೆ ಎಣ್ಣೆ ಬೀಳಾಕತ್ತಿದ್ರಿ, ಯಾಕಂದ್ರೆ ಅಂಟ್ಕೊಳಂಗವ ಫಸ್ಟ್ ಹಾಕಿನ ಅಂತ ಹೇಳ್ಕೇಸಿಂದ. ಆದ್ರೂ ಏನು ಈ ಮಣಿ ಮೇಲಂತೂ ಅಂಟ್ಕೊಳಂಗಿಲ್ಲ ರೀ. ಆದ್ರೂ ಇದು ಅಂತೂ ಜಾಸ್ತಿ ರೆಸಿಪಿ ಅಂತೂ ಮಾಡಿದಿಲ್ಲ ರೀ ನಾನು. ಇದೇ ಒಂದು 2 ಸಲ ಆಯಿತು. ಅಂದ್ರೆ ಪೈಲೆ ಒಂದು ಸಲ ನಾನು ಮಾಡಿದ್ದೆ, ನಾನು ಅಪ್ಲೋಡ್ ಮಾಡಿದ್ದಿಲ್ಲ. ಈ ಥರ ಬಂದ ನೋಡಿ, ನಡಬರ್ಕಿಂದಂತೂ ಸರಿಯಾಗಿ ಆಗಿದ್ದಿಲ್ಲ. ಈಗ ಸಾಂಬಾರಂತೂ ಹೆಚ್ಚಿಗಡಿ ಸಾಂಬಾರು ಮಾಡಿಟ್ಟೀನಿ ರೀ. ಸಾಂಬಾರು ರೆಸಿಪಿ ಅಂತೂ ನಾನು ಶೇರ್ ಮಾಡಿದ್ದಿಲ್ಲ ರೀ, ಒಂದು ಸ್ವಲ್ಪ ಲೈಟ್ ಹೋಗೋದು ಬರೋದು ಮಾಡಿದ್ದೆವು. ಹಾಗಾಗಿ ನಾನು ಸಾಂಬಾರು ಮಾಡೋದಂತೂ ಸ್ಕಿಪ್ ಮಾಡಿದ್ರೆ ನಾನು. ಇವಾಗ ಪಡ್ಡಂತೂ ಭಾಳ ಚೆಂದ ಬಂದಿವ್ರಿ ನೋಡ್ರಿ. ಇಷ್ಟೊಂದು ಚೆಂದಾಗಿ ಬಾಲ್ ಬಂದಂಗೆ ಬಂದಿವು. ಈ ಅಕ್ಕಿ ಹಿಟ್ಟಿನ ಪಡ್ಡಿನಕಿಂತ ಭಾಳ ಚೆಂದ ಬಂದಿವ್ರಿ. ಅಂದ್ರೆ ಎಲ್ಲ ಹೆಚ್ಚು ಹಾಕಿ ಮಾಡಿದ್ನಲ್ರಿ ನಾನು, ಅದಕ್ಕೆ ಈ ಕಡೆ ಸಾಂಬಾರಂತೂ ಕುದಿಲಾಗತ್ತಿತ್ತು. ಒಟ್ಟು ಹಿಂಗೆ ಅಂಟ್ಕೊಂಡಿದ್ದಿಲ್ರಿ ಅವು ಮಣಿಗಂತೂ, ಫುಲ್ಲಾಗಿ ಮೇಲೆ ಬಂದುಬಿಟ್ಟಿದ್ವು. ಆ ಥರ ಬಾಲ್ ಬಂದಂಗೆ ಬಂದಿದ್ವು. ಅಂದ್ರೆ ಒಂದು ಸ್ವಲ್ಪ ಎಣ್ಣೆನೇ ಜಾಸ್ತಿ ಹಾಕಬೇಕು, ಯಾಕಂದ್ರೆ ಇದು ಅಂತೂ ಒಂದು ಸ್ವಲ್ಪ ಜೋಳದ ಹಿಟ್ಟಿನ ಜಿಗಿ ಕಮ್ಮಿ ಇದ್ದಿರುತ್ತಲ್ರಿ. ಅದ್ರಾಗ ಬೇರೆ ನಾನು ಒಂದಿಷ್ಟು ಕಡ್ಲೆ ಹಿಟ್ಟು ಮಿಕ್ಸ್ ಮಾಡೀನಿ. ಜಾಸ್ತಿ ಕಡ್ಲೆ ಹಿಟ್ಟು ಹಾಕೊಂಡ್ರೂ ಇನ್ನೂ ಚೆಂದ ಬಂದಿರ್ತದೆ. ನಾನು ಜಾಸ್ತಿ ಏನು ಕಡ್ಲೆ ಹಿಟ್ಟು ಹಾಕ್ಕೊಂಡಿಲ್ಲ, ಒಂದು ಸ್ವಲ್ಪನೇ ಹಾಕ್ಕೊಂಡಿದ್ದೆ. ಈ ಥರ ಅಂತೂ ಒಟ್ಟು ಅಂಟ್ಕೊಳಂಗಿಲ್ಲ ರೀ, ಬರೀ ಚಮಚಲಿಂದ ತಿರುವು ಹಾಕಿದ್ರೆ ಸಾಕು ಈ ಥರ ಪಡಪಡ ಅಂತೇಳಿ ಬಂದಿರ್ತಾವೆ. ನಾನು 2 ಸಲ ಆಯ್ತು ಅಂತ ಹೇಳಿದ್ನಲ್ರಿ ಪಡ್ಡ ಇದು ಜಾಸ್ತಿ ಮಾಡಾಕತ್ತೈತಿ, ಹಾಗಾಗಿ ಡೈಲಿ ಮಾಡೋರಿಗಂತೂ ರೂಢಿ ಬಂದಿರ್ತಾವೆ. ಇದು ಅಂತೂ ನಾನು ಒಂದು ಸಲ ಮಾಡಿ ಈಗ 2ನೇ ಸಲ ಮಾಡತ್ತಿದ್ರಿ. ಇದು ಪಡ್ಡಂದು ಭಾಳ ಚೆಂದ ಬಂದಿತ್ತು ರೀ, ಫುಲ್ಲ ಗರಿ ಆಗಿ ಬಂದಿತ್ತು. ಅಂದ್ರೆ ಒಂದು ಸ್ವಲ್ಪ ಪಡ್ಡ ಬೇಯಿಸ್ಕೊಳ್ಳೋ ಟೈಮಿಗೆ ನಾವು ಒಂದು ಸ್ವಲ್ಪ ಮೆತ್ತಗೆ ಬೇಯಿಸ್ಕೊಂಡೇವಂದ್ರಂತೂ ಅಷ್ಟೇನು ಚೆಂದ ಬರಂಗಿಲ್ಲ ರೀ. ತೆವಿ ಒಳಗೆ ಬೇಯಿಸ್ಕೋಬೇಕಾದ್ರೆ ಒಂದು ಸ್ವಲ್ಪ ಗರಿ ಆಗೋ ತನಕ ಬೇಯಿಸ್ಕೊಂಡೇವಂದ್ರಂತೂ ಫುಲ್ ಕಟ್ಟಿ ಆಗಿರ್ತಾವಲ್ರಿ. ಅವಾಗ ಇದು ಜೋಳದ ಹಿಟ್ಟಿನ ಪಡ್ಡಂತೂ ಭಾಳ ಚೆಂದ ಆಗಿರ್ತದೆ. ಅದ್ರಾಗ ಈ ಮೆತ್ತಗೆ ಬೇಯಿಸ್ದೇವಂತೂ ಅಷ್ಟು ಚೆಂದ ಹತ್ತಂಗಿಲ್ಲ ರೀ ಅದು. ಅದಕ್ಕಾಗಿ ಒಂದು ಸ್ವಲ್ಪ ಬಿರ್ಸ ಕಟ್ಟಿ ಗರಿಯಾಗಿ ಆಗೋ ತನಕ ನಾನು ತಿರುವಿ ಅದಾಗೆ ಹಾಕಿಬಿಟ್ಟಿದ್ದೆ. ಇಷ್ಟೋ ತನಕ ಅಂತೂ ಒಂದು 5 ನಿಮಿಷ ಬೇಯಿಸ್ಕೇಸಿನ ಮತ್ತೆ ತೆಗೆದ್ರಿ ನಾನು. ಇಷ್ಟೊಂದು ಪಡ್ಡು ಮಾಡಿ ನೋಡ್ರಿ. ಇದು ಜೋಳದ ಹಿಟ್ಟಿನ ಪಡ್ಡು.
ಅದ್ರ ಇನ್ನು ಯಾರು ಅಂತ ಊಟ ಮಾಡಿಲ್ರಿ. ಹಾಗಾಗಿ ನಾನು ಫಸ್ಟ್ ಪ್ಲೇಟ್ಗೆ ಹಾಕಿಟ್ಟಿದ್ದೆ. ಒಂದು ಸ್ವಲ್ಪ ತಣ್ಣಗಾದ್ರಂತೂ ಇದು ಅಷ್ಟು ಚಂದ ಬೆತ್ತಂಗಿಲ್ಲ ರೀ ಫಡ್ಡಾಗಿ. ಹಾಗಾಗಿ ನಾನು ಮುಂಜಾನೆ ಮಾಡಾಯ್ತಿದ್ದಿಲ್ಲ, ಸಂಜೆ ಊಟಿಗೆ ಅಟ್ಟೆ ಬಿಸಿ ಬಿಸಿದಾಗಿ ಮಾಡತ್ತಿದ್ದೆ. ಜಾಸ್ತಿ ಎಷ್ಟನ್ನು ಮಾಡಿ ಇಟ್ಕೊಂಡ್ರು ಅಷ್ಟೊಂದು ಚೆಂದ ಆಗಂಗಿಲ್ಲ. ಬಿಸಿ ಬಿಸಿ ಇದ್ದಾಗ ಸಾಂಬಾರು ಜೊತೆ ಅಂತೂ ಚೆಂದಾಗಿರ್ತದೆ ರೀ. ಇವತ್ತು ಸಾಂಬಾರು ಮತ್ತು ಜೋಳದ ಹಿಟ್ಟಿನ ಪಡ್ರಿ ಈ ವಿಡಿಯೋ ಅಂತೂ ಇವತ್ತು